ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಗುರು ಟೆಕ್ ಟಾಕ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನನ್ನ ಹೆಸರು ರೇಣುಪ್ರಸಾದ್. ಇದು ಸೇಲ್ಸ್ ಫೋರ್ಸ್ ಹೇಗೆ ಕಲಿಯೋದು ಅಂತ ಇದು 4ನೇ ವಿಡಿಯೋ. ಹಿಂದಿನ 3ನೇ ವಿಡಿಯೋಲಿ ನಿಮಗೆ ನಿಮ್ಮ ಪ್ಲೇಗ್ರೌಂಡ್ ಟ್ರೇಲೆಡ್ ಪ್ಲೇಗ್ರೌಂಡ್ನ ಹೇಗೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಯೂಸ್ ಮಾಡಿ ಲಾಗಿನ್ ಮಾಡೋಕ್ಕೆ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಈ ವಿಡಿಯೋಲಿ ನಿಮಗೆ ಅದೇ ಲಾಗಿನ್ ಯೂಸ್ ಮಾಡಿ ಇದು ವರ್ಕ್ ಬೆಂಚ್ ಅಂತ ಒಂದು ಟೂಲ್ ಇದೆ. ಅದರ ಮೂಲಕ ನೀವು ಸಾಕುಲ್ ಕ್ವೆರಿ ಅಂದರೆ ಸೇಲ್ಸ್ ಫೋರ್ಸ್ ಆಬ್ಜೆಕ್ಟ್ ಕ್ವೆರಿ ಲ್ಯಾಂಗ್ವೇಜು ಅದು ಎಲ್ಲ ಯೂಸ್ ಮಾಡಿ ಬ್ಯಾಕ್ ಎಂಡ್ ಕ್ವೆರಿ ರನ್ ಮಾಡೋ ಟೂಲ್ ಇದು. ಸೊ ನಾನೀಗ ಒಂದು ಲಾಗಿನ್ ಟ್ರೈ ಮಾಡ್ತಿದ್ದೀನಿ. ಸೊ ಸ್ಯಾಂಡ್ ಬಾಕ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ URL ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸ್ದಾಗೆ ಕರೆಕ್ಟ್ URL ಹಾಕಬೇಕು. ಸೊ ನಾನು ಆ URL ತಗೋತಾ ಇದ್ದೀನಿ. ಸೊ URL ತಗೊಂಡು ಈಗ ವರ್ಕ್ ಬೆಂಚಿಗೆ ವಾಪಸ್ ಹೋಗಿ URL ಕಸ್ಟಮ್ ಡೊಮೇನ್ ಅಂತ ಕ್ಲಿಕ್ ಮಾಡಿ ಆಮೇಲೆ ಅಲ್ಲಿ ಹಾಕಬೇಕು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಅದು ಕರೆಕ್ಟಾಗಿ ತಗೋತಿಲ್ಲ, ನೋಡ್ಬೇಕು. ಈ ಕರೆಕ್ಟ್ ಇನ್ಫಾರ್ಮೇಷನ್ ಹಾಕಿದ್ರೆ ನಾವು ಒಳಗಡೆ ಹೋಗ್ಬೋದು. ಸೊ ಈಗ ಅದನ್ನು ಕರೆಕ್ಟ್ ಮಾಡ್ತಾ ಇದ್ದೀನಿ. ನಿಮಿಷ ಇರಿ. ಸೊ ಅದು HTTPS ತೆಗೆದುಬಿಟ್ಟು ಎಂಟ್ರ್ ಮಾಡಿದ್ರೆ ಕಂಟಿನ್ಯೂ ಅಂತ ಹೇಳಿ. ಕಂಟಿನ್ಯೂ ಅಂತ ಹೇಳಿದಾಗ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ಯೂಸರ್ ನೇಮ್ ಪಾಸ್ವರ್ಡ್ ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ, ಎಲ್ಲಿ ಯೂಸರ್ ನೇಮ್ ಹುಡುಕ್ಬೋದು ಅಥವಾ ಸೇವ್ ಮಾಡ್ಕೋಬೋದು ಅಂತ. ಅದನ್ನು ಯೂಸ್ ಮಾಡಿ ಆಮೇಲೆ ನಾನು ಪಾಸ್ವರ್ಡ್ ಎಂಟ್ರ್ ಮಾಡಿದ್ನಲ್ಲ ಲಾಸ್ಟ್ ಟೈಮು, ಅದು ಎಂಟ್ರ್ ಮಾಡಿ ಲಾಗಿನ್ ಆಗಬೇಕು. ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಈಗ ವರ್ಕ್ ಬೆಂಚ್ ಇದು ಎರರ್ ತೋರಿಸ್ತಾ ಇದೆ. ಸೊ ಇನ್ವ್ಯಾಲಿಡ್ ಎರರ್ ಅಂತ ತೋರಿಸ್ತಾ ಇದೆ. ಇದು ಮತ್ತೆ ಲಾಗಿನ್ ಕ್ಲಿಕ್ ಮಾಡಿ. ಆ್ಯಕ್ಚುಲಿ ಟ್ರೇಲೆಡ್ದು ಪ್ಲೇಗ್ರೌಂಡ್ಸ್ ಎಲ್ಲ ಪ್ರೊಡಕ್ಷನ್ ಅಂತ ಸೆಲೆಕ್ಟ್ ಮಾಡ್ಬೇಕು ನಾವು, ಸ್ಯಾಂಡ್ ಬಾಕ್ಸ್ ಅಲ್ಲ ಅದು. ಸೊ ಲಾಗಿನ್ ಮತ್ತೆ ಟ್ರೈ ಮಾಡ್ತಿದ್ದೀನಿ. ಸೊ ಮತ್ತೆ ಅದು ಕಸ್ಟಮ್ ಡೊಮೇನ್ ಹಾಕಿ ಕಂಟಿನ್ಯೂ ಅಂತ ಮಾಡಿ ಮತ್ತೆ ಲಾಗಿನ್ ಆಗ್ತಿದ್ದೀನಿ. ಸೊ ಈ ಸರಿ ನಾನು ವರ್ಕ್ ಬೆಂಚ್ ಒಳಗೆ ಕರ್ಕೊಂಡು ಹೋಗುತ್ತೆ ಅದು. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿ ಅವಾಗ ಈ ಟೂಲ್ ಓಪನ್ ಆಗುತ್ತೆ. ಈಗ ನಂದು ಆ ಸೇಲ್ಸ್ ಫೋರ್ಸ್ ಪ್ಲೇಗ್ರೌಂಡ್ದು ಆಕ್ಸೆಸ್ ಇದು. ಸೊ ಕ್ವೆರೀಸ್ ಸಾಕ್ವೆಲ್ ಕ್ವೆರಿ ಅಂತ ಕ್ಲಿಕ್ ಮಾಡಿ, ಇದು ನಿಮಗೆ ಸಾಕ್ವೆಲ್ ಗೊತ್ತಿಲ್ದಿದ್ರು ಇದನ್ನು ಯೂಸ್ ಮಾಡ್ಬೋದು. ಯಾವುದು ಆಬ್ಜೆಕ್ಟು, ಯಾವುದು ಇದು ಫೀಲ್ಡ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿದಾಗ ಆಟೋಮ್ಯಾಟಿಕ್ ಅದು ಸಾಕ್ವೆಲ್ ಕ್ವೆರಿ ಕ್ರಿಯೇಟ್ ಮಾಡುತ್ತೆ. ಅದನ್ನು ಎಲ್ಲ ಸೆಲೆಕ್ಟ್ ಮಾಡಿದ್ರೆ ನೋಡಿ, ಈಗ ಎಲ್ಲ ಸೆಲೆಕ್ಟ್ ಮಾಡಿ ಕ್ವೆರಿ ಅಂತ ಕ್ಲಿಕ್ ಮಾಡಿದಾಗ ಅದು ಡೇಟಾ ತೋರಿಸುತ್ತೆ. ಹೋಪ್ ನಿಮಗೆ ಇದು ಯೂಸ್ ಆಗುತ್ತೆ ವರ್ಕ್ ಬೆಂಚು. ಮತ್ತೆ ಮಾತಾಡೋಣ. ಥ್ಯಾಂಕ್ ಯು. ಬಾಯ್.